ಏನದು? ಅತೀಂದ್ರಿಯ ಶಕ್ತಿಗಳು ನಾಯಿಯ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸುತ್ತವೆ ಅನ್ನುವುದನ್ನು ತಿಳಿದಿದ್ದ ನಾವು ಆವತ್ತು ನಮ್ಮೊಂದಿಗೆ ನಾಯಿಯನ್ನು ಕರೆದೊಯ್ದಿದ್ವಿ. ಆ ವಿಶಾಲ ವಸತಿ ಸಮುಚ್ಚಯದ ಮೂಲೆ ಮೂಲೆಯನ್ನು ಶೋಧಿಸಬೇಕೆನ್ನುವ ಉದ್ದೇಶ ನಮ್ಮದು. ಆ ಮಾರ್ಗದಲ್ಲಿ ಕಣ್ಣಿಗೆ ಕಾಣದ ಯಾವುದೋ ಶಕ್ತಿಗಳು ನಮ್ಮನ್ನ ಹಿಂಬಾಲಿಸುತ್ತಿರುವಂತಹ ಅನುಭವವಾಗುತ್ತಿತ್ತು ನಮಗೆ. ನಮ್ಮ ಮುಖ್ಯಸ್ಥರನ್ನೇ ನಾವು ಹಿಂಬಾಲಿಸಿ ಹೋಗ್ತಿದ್ದೀವಿ. ಅಲ್ಲಿ ಹಲವಾರು ವಿಸ್ಮಯಕಾರಿ ಅನುಭವಗಳಾಗುತ್ತಿವೆ ನೋಡಿ. ಆ ಶಕ್ತಿಗಳ ಕಾರಸ್ಥಾನ ಅದಾಗಿರಬಹುದಾ? ಇನ್ನು ಮುಂದೆ ನಾವು ಪ್ರವೇಶಿಸಬಾರದೆನ್ನುವ ಸೂಚನೆಯಂತೆ ನಮ್ಮ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಸ್ಕ್ಯಾನರ್ ಅಚ್ಚರಿಯ ಸುಳಿವುಗಳನ್ನು ನೀಡುತ್ತಲೇ ಇದೆ. ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಸ್ಕ್ಯಾನರ್ ಆ ಅಗೋಚರ ಶಕ್ತಿಗಳ ಅಸ್ತಿತ್ವವನ್ನು ಖಡಕ್ಕಾಗಿ ಸೂಚಿಸುತ್ತಿದೆ. ಸ್ಥಳದಿಂದ ಸ್ಥಳಕ್ಕೆ ಅದರ ವೈಬ್ರೇಷನ್ ಮತ್ತು ರೀಡಿಂಗ್ಸ್ನಲ್ಲಿ ವ್ಯತ್ಯಾಸಗಳಾಗುತ್ತಿವೆ. ನಮ್ಮ ಮುಖ್ಯಸ್ಥರ ಮಾರ್ಗದರ್ಶನದಲ್ಲಿ ಆ ಪಾಳು ಬಿದ್ದ ಕಟ್ಟಡದ ಬಹುತೇಕ ಭಾಗವನ್ನು ನಾವು ಅವಲೋಕಿಸಿದ್ವಿ. ಅಲ್ಲಲ್ಲಿ ಕೆಡವಿ ಬಿದ್ದಿರುವ ಗೋಡೆ, ಕಿಟಕಿ ಪ್ರಾಕಾರಗಳು ನಿಜಕ್ಕೂ ಭಯಾನಕವಾಗಿ ಕಾಣುತ್ತಿದ್ದವು. ಅಲ್ಲೊಂದು ಕಡೆ ನಿಡುಸುಯ್ಯುವ ಗಾಳಿ, ಮರುಕ್ಷಣವೇ ಅದನ್ನ ಹಿಮ್ಮೆಟ್ಟಿಸುವಂತಹ ಅದೊಂಥರ ವಿಚಿತ್ರ ಶಬ್ದ. ಎಂಥವರ ಎದೆಯು ದಸಕ್ಕೆನ್ನುವಂತಹ ವಾತಾವರಣ. ಅದೊಂದು ಜಾಗದಲ್ಲಿ ಆತ್ಮಹತ್ಯೆಗಳು ಹೆಚ್ಚಾಗಿ ನಡೆದಿರುವ, ಅತಿಮಾನುಷ ಶಕ್ತಿಗಳು ಹೇರಳವಾಗಿರುವ ಸ್ಥಳವನ್ನ ಗುರುತಿಸಿ ಆ ನಿರ್ದಿಷ್ಟ ಜಾಗದಲ್ಲಿ ನಮ್ಮ ಕ್ಯಾಮರಾವನ್ನಿಟ್ಟು ಅಲ್ಲಿಂದ ಹೊರ ನಡೆದ ನಾವು ಮಧ್ಯರಾತ್ರಿ ಮೀರುವವರೆಗೂ ಆ ಪ್ರದೇಶವನ್ನ ಅವಲೋಕಿಸುತ್ತಾ ಅಲ್ಲೇ ಕಾದು ಕುಳಿತಿದ್ವಿ. ನಮ್ಮ ಸಾಹಸದ ಅನ್ವೇಷಣೆ ಇದರಲ್ಲಿ ಸಾಕಾರವಾಗಿರಬಹುದಾ ಅನ್ನುವ ಕುತೂಹಲ. ಅದೇ ತುರುಸಿನಲ್ಲೇ ನಮ್ಮ ಸ್ಟುಡಿಯೋಗೆ ಬಂದು ವೀಕ್ಷಿಸಿದಾಗ ಅಲ್ಲಿ ಕಂಡ ದೃಶ್ಯಗಳು ನಮ್ಮನ್ನ ದಂಗುಬಡಿಸಿದ್ವು. ನಮ್ಮ ಕಣ್ಣಿಗೆ ಕಾಣದ್ದು ಅಲ್ಲಿ ನಮ್ಮ ಕ್ಯಾಮರಾ ಕಣ್ಣಿಗೆ ಕಂಡಿದೆ.
ಅವು ನಮ್ಮ ನಿರೀಕ್ಷೆಗಳನ್ನು ಸಾಕಾರಗೊಳಿಸುತ್ತವೇನೋ ನಿಜ, ಆದರೆ ಆ ಶಕ್ತಿಗಳು ಶಕ್ತಿಗಳೇ. ಆ ಶಕ್ತಿಗಳ ಅಸ್ತಿತ್ವ ಖಾತ್ರಿಯಾದರೆ ಅದರ ಪೂರ್ವಾಪರಗಳ ಪರಿಪೂರ್ಣ ಮಾಹಿತಿ ಹೀಗೆ ಅಂತ ನಿರ್ಧರಿಸುವುದಕ್ಕಾಗಲಿಲ್ಲ. ಈ ವಿಶ್ವವನ್ನಾಳುತ್ತಿರುವ ಆ ನಿರಾಕಾರ ಅತಿಮಾನುಷ ಶಕ್ತಿಗಳ ಮುಂದೆ ಮಾನವ ಕುಬ್ಜ ಅನ್ನುವುದು ಮತ್ತೊಮ್ಮೆ ಸಾಬೀತಾಗಿ ಹೋಯಿತು. ಆದರೆ ಆ ಕಾಣದ ಶಕ್ತಿಗಳ ಬೆನ್ನಟ್ಟಿ ನಮ್ಮ ಚಾರಣ ಮುಂದುವರಿಯುತ್ತಲೇ ಸಾಗುತ್ತದೆ. ಇಂದಿಗೂ ನಮ್ಮ ಪೂರ್ಣ ಹಿಡಿತಕ್ಕೆ ಸಿಗದ ಆ ಶಕ್ತಿ ಏನದು? ಬ್ಯಾಕಪ್ ಕೊಡ್ರಿ. ಹೆವಿ ಇದೆ. ರಾ